विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरु। ಶಿವಮೊಗ್ಗ ನಗರದ ಶಿವಗಂಗಾ ಯೋಗ ಕೇಂದ್ರ ಹಾಗೂ ಅಥರ್ವ ಆಯುರ್ವೇದ ಧಾಮಗಳ ಸಂಯುಕ್ತಾಶ್ರಯದಲ್ಲಿ ನಡೆದುಕೊಂಡು ಬಂದಿರುವ ಶಿವತತ್ವ ಚಿಂತನ ಮಹಾಸಭೆಯೊಳಗೆ ಇಂದಿನ ಉಪನ್ಯಾಸಕರಾಗಿ ಅತ್ಯಮೂಲ್ಯವಾದ ವಿಚಾರಗಳನ್ನು ತಿಳಿಸಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಇವರೇ, ಸೇರಿರುವ ಸಮಸ್ತ ಜಿಜ್ಞಾಸುಗಳೇ ಹಾಗೂ ತಾಯಂದಿರು, ಈ ಆಯುರ್ಧಾಮ ಕೇಂದ್ರದವರು ಶಿವಗಂಗಾ ಶಿವಯೋಗ ಕೇಂದ್ರದ ಸಹಯೋಗದೊಂದಿಗೆ ಬಹಳ ಸುಂದರವಾದ ವಿಷಯ ಸಂಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳರವರು ಅತ್ಯಂತ ಸೂಕ್ಷ್ಮವಾಗಿರುವಂತಹ ಮತ್ತು ಇಂದು ಮನುಷ್ಯ ಸಮಾಜಕ್ಕೆ ಅತ್ಯಂತ ಬೇಕಾಗಿರುವಂತಹ ವಿಚಾರವನ್ನು ಬಹಳ ಸ್ಪಷ್ಟವಾಗಿ, ಸುಂದರವಾಗಿ, ಶಾಸ್ತ್ರಬದ್ಧವಾಗಿ ತಿಳಿಸಿದ್ದಾರೆ. ಮನುಷ್ಯನ ದೇಹದಲ್ಲಿ ದೇಹ ಮತ್ತು ಮನಸ್ಸೆರಡು ಬಹಳ ಮುಖ್ಯ. ನಾವೇನಾದರೂ ಮಾಡಬೇಕಂದ್ರೆ ಶರೀರ ಬೇಕು, ಆ ಮಾಡೋ ವಿಚಾರ ಬೇಕಂದ್ರೆ ಮನಸ್ಸು ಬೇಕು. ಶರೀರ ಹೇಗೆ ತಯಾರಾಗ್ತದೆ, ಮನಸ್ಸು ಹೇಗೆ ನಿರ್ಮಾಣಗೊಳ್ಳುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಆಹಾರ ಶುದ್ಧವು ಸತ್ವಶುದ್ಧಿ. ನಮ್ಮ ದೇಶದ ಋಷಿ ಮಹರ್ಷಿಗಳು ಮನುಷ್ಯನ ಸುಂದರವಾದ ಬದುಕಿನ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ನಮ್ಮ ದೇಹದಲ್ಲಿರುವಂತಹ ಮನಸ್ಸು ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನು ಹೇಳಿದರು, ಮನೆಯೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಸಂಸಾರದಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ನಮ್ಮ ಮನಸ್ಸುಗಳೇ ಅದಕ್ಕೆ ಕಾರಣ. ಮನಸ್ಸಿನಲ್ಲಿ ಸತ್ವಗುಣ ಇರ್ತದೆ, ರಜೋಗುಣ ಇರ್ತದೆ ಮತ್ತು ತಮೋಗುಣ ಇರ್ತದೆ. ಈ ಗುಣಗಳ ಸಂಬಂಧವಾದಾಗ ಮನಸ್ಸು ಬೇರೆ ಬೇರೆ ರೂಪವನ್ನು ತಾಳ್ಕೊಂಡ್ಬರ್ತದೆ. ಈ ಸತ್ವ, ರಜ, ತಮ ಅನ್ನುವಂತಹ ಗುಣಗಳು ಬರಬೇಕಾದ್ರೆ ಅವು ನಾವು ಸೇವಿಸುವ ಆಹಾರದಿಂದಲೇ ಬರುವಂಥವು. ಈಗ ಡಾಕ್ಟರ್ ಹೇಳಿದ ಪ್ರಕಾರ ಶುದ್ಧವಾಗಿರುವಂತಹ ತಾಜಾ ಆಹಾರ ಅಂತ ಕರಿತೀವಿ, ಅದು ಸತ್ವ ಆಹಾರ ಅಂತ ಕರೆಸ್ಕೊಳ್ತೀವಿ.
ನಾವು ಸೇವಿಸುವ ಆಹಾರದ ಕೊನೆಯ ಪರಿಣಾಮವೇ ಮನಸ್ಸು. ಅಸಿತಂ ಅನ್ನಂ ತ್ರೇಧಾ ಭವತಿ. ನಾವು ಅನ್ನವನ್ನು ಸೇವನೆ ಮಾಡ್ತೀವಿ. ನೋಡ್ರಿ, ಗೀತೆಯಲ್ಲಿ ಬಹಳ ಸುಂದರವಾದ ಮಾತು ಹೇಳ್ತಾರೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಮನೆಯಲ್ಲಿರ್ತಕ್ಕಂಥ ತಾಯಿಯಂದರು ಅನ್ನವನ್ನು ಪಾಕ ಮಾಡ್ತಾರೆ. ತಾಸು 2 ತಾಸು 3 ತಾಸಿನಲ್ಲಿ ಅನ್ನವನ್ನು ಪಾಕ ಮಾಡ್ತಾರೆ. ಆ ಪಾಕ ಮಾಡಿರ್ತಕ್ಕಂಥ ಅನ್ನವನ್ನು ಸೇವಿಸುವಂತ ಒಂದು ವಿಧಾನ ಇದೆ ನಮ್ಮಲ್ಲಿ. ಅವ್ರು ಹೇಳಿದ್ರು, ನಿಮಗೆ ಅಡಿಗೆ ಮನೆಯೊಳಗಿನ ಸಿಂಕ್ ಸಮೀಪ ಇರ್ತಕ್ಕಂಥ ನೀರು ಕುಡಿದ್ರೆ ಏನಾಗ್ತದೆ, ಅದೇ ನೀರನ್ನ ದೇವರ ಮನೆಯಲ್ಲಿ ಇಟ್ಟು ಕುಡಿದ್ರೆ ಏನಾಗುತ್ತೆ ಅನ್ನುವಂಥ ಮಾತನ್ನು. ಹಾಗೆ ಊಟ ಅನ್ನುವಂಥದ್ದು ಒಂದು ಯಜ್ಞ. ಅದು ಒಂದು ಯಜ್ಞ ಮಾಡಬೇಕಾದ್ರೆ ನಾವು ಮಡಿ ಹುಡಿ ಉಟ್ಟುಕೊಂಡು ಶುಚಿರ್ಭೂತರಾಗಿ ಒಳ್ಳೆ ದರ್ಭಾಸನ ಹಾಕಿಕೊಂಡು ಪದ್ಮಾಸನ ಮೇಲೆ ಕೂತುಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ಸ್ವಾಹ ಸ್ವಾಹ ಅಂತ ನಾವು ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತೀವಿ. ಹೊರಗಿನ ಅಗ್ನಿಯನ್ನು ಹೇಗೆ ಆಹುತಿ ಕೊಡಬೇಕು ಅನ್ನೋದು ನಮಗೆ ಗುರುತದೆ. ಆದ್ರೆ ಒಳಗಿನ ಅಗ್ನಿ ಹೇಗೆ ಆಹುತಿ ಕೊಡಬೇಕು ಅನ್ನೋದೇ ಗುರುತಿಲ್ಲ. ಭಗವಂತ ಹೇಳ್ತಾನ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ವೈಶ್ವಾನರ ಅನ್ನುವಂಥದ್ದು ಅಗ್ನಿ, ಅದು ಜಠರ ಅಗ್ನಿ ಅಂತ ನಾವು ಕರೀತೀವಿ. ಹೊರಗಿರುವಂತಹದ್ದು ಭೂತಾಗ್ನಿ, ಒಳಗಿರುವಂತಹದ್ದು ವೈಶ್ವಾನರಾಗ್ನಿ. ನಾವು ಪಕ್ವವಾಗಿರ್ತಕ್ಕಂಥ ಅನ್ನವನ್ನು ಸೇವನೆ ಮಾಡಿದ ಮೇಲೆ ಆ ಅನ್ನವನ್ನು ದೇವರು ಮತ್ತೆ ಪಾಕ ಮಾಡ್ತಾನೆ. ನೀವು 1 ತಾಸು 2 ತಾಸು ಪಾಕ ಮಾಡ್ಲಿಕ್ಕೆ ಬೇಸರ ಮಾಡ್ಕೊಂತೀರಿ. ಅವ್ರು ಹೇಳಿದ್ರು 3 ಹೊತ್ತು ಬಿಸಿ ಅಡಿಗೆ ಮಾಡ್ಕೊಂಡು ಉಂಡ್ರಿ ಅಂತ. ನೀವು ಒಪ್ಪತ್ತಿನ ಅಡಿಗೆಯನ್ನು ಪಾಕ ಮಾಡಲಿಕ್ಕೆ 1-2-3 ತಾಸು ಬೇಕು. ಆದರೆ ನೀವು ಉಂಡಿರ್ತಕ್ಕಂಥ ಏನು ಆಹಾರ ಅದಲ್ಲ, ಒಳಗೇನು ಹೋಗಿರ್ತಲ್ಲ ಜಠರಾಗ್ನಿಗೆ, ಅದನ್ನು ಪಾಕ ಮಾಡಲಿಕ್ಕೆ 1 ಮಂಡಲ ಟೈಮ್ ಬೇಕು ಭಗವಂತನಿಗೆ. ನೀವು ಉಂಡದ್ದನ್ನು ಪಾಕ ಮಾಡಲಿಕ್ಕೆ 1 ಮಂಡಲ 42-45 ದಿನಗಳು ಬೇಕಾಗ್ತವೆ. ಏನು ಪಾಕ ಮಾಡ್ತಾನೆ ಪರಮಾತ್ಮ ಅಂದ್ರೆ ಸಪ್ತಧಾತುಗಳ ರೂಪದಲ್ಲಿ ಪಾಕವನ್ನು ಮಾಡ್ತಾನೆ. ಇನ್ನುವರೆಗೆ ಜಗತ್ತಿನ ಇಷ್ಟೆಲ್ಲ ವಿಜ್ಞಾನ ಬೆಳೆದದ. ಯಾವುದಾದ್ರೂ ಮಷಿನ್ ಒಳಗೆ ರೊಟ್ಟಿ, ಅನ್ನ, ಸಾರು, ಇಡ್ಲಿ, ದ್ವಾಸೆ ಎಲ್ಲ ಹಾಕಿ ಈ ಕಡೆ ಮಾಂಸ, ಮಜ್ಜ, ರಕ್ತ ತಗೊಳಕ್ ಬರ್ತದ ಬರುವುದು. ಅದೆಲ್ಲವನ್ನು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಧಾತುಗಳನ್ನು ತಯಾರು ಮಾಡ್ತಕ್ಕಂಥದ್ದೇ ಶರೀರ. ಅದಕ್ಕದು ರಸ, ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಶುಕ್ರ, ಶೋಣಿತ ರೂಪದಲ್ಲಿ ಸಪ್ತ ಧಾತುಗಳನ್ನು ಪರಿವರ್ತನೆ ಮಾಡ್ತಾ ಇರ್ತದೆ. ಈ ಧಾತುಗಳನ್ನು ನಿರ್ಮಾಣ ಮಾಡ್ತಾ ಮಾಡ್ತಾ ಕೊನೆಯದು ಪರಿಣಾಮ ಮನಸ್ಸು ಅಂತ ಕರೀತಾರೆ. ಇವತ್ತು ನಾವು ಆಹಾರವನ್ನು ಊಟ ಮಾಡಿದ್ರೆ ಅದು 42-45 ದಿವಸಕ್ಕೆ ಅದು ಮನಸ್ಸು ಅಂತ ಆಗ್ತದೆ. ಅವ್ರೇನು ಹೇಳಿದ್ರೆ, ನಿಮಗೆ 45 ದಿನ ನಿಮ್ಮ ಮಕ್ಕಳಿಗೆ ತಾಜಾ ಆಹಾರ ಊಟ ಮಾಡಿದ ಮೇಲೆ ಅವ್ರ ಮನಸ್ಥಿತಿ ನೋಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ದಿನಾಲು ಉಂಡಿರ್ತಕ್ಕಂಥ ಆಹಾರ 45 ದಿವಸಕ್ಕೆ ಅದು ಮನಸ್ಸು ಹಕ್ಕೊಂತ ಪೂರ್ಣ ಮನಸ್ಸು ತಯಾರಾಗ್ತದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ವೀರಶೈವ ಧರ್ಮದಲ್ಲಿ ಆಚಾರಗಳಂತದ. ಅವಕ್ಕೆ
ಶೀಲ ಬಳಕೆ ಆಚಾರ ಅಂತ 64 ಶೀಲಗಳನ್ನು ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ಅಷ್ಟು ಶೀಲವನ್ನು ಮಾಡ್ತಾ ಇದ್ರು. ಏನಾದರೂ ಬಾಜಾರಿಂದ ತಂದ್ರೆ ಅದನ್ನ ಹಂಗ ಬಳಸೋಂಗಿಲ್ಲ. ತೊಳೆಯಲಿಕ್ಕೆ ಸಾಧ್ಯ ಇದ್ರೆ ತೊಳ್ಕೊಂಡು ತಗೊಳ್ಳೋದು, ತೊಳೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದಕ್ಕೆ ಭಸ್ಮವನ್ನ ಪ್ರೋಕ್ಷಣ ಮಾಡಿ ಶುದ್ಧ ಮಾಡಿಕೊಂಡು ತೆಗೆದುಕೋಬೇಕಂತಕ್ಕಂತ ಹೇಳ್ತಾರೆ. ನಮ್ಮಲ್ಲಿ ಆಲ್ಮೇಲೆ ಒಬ್ಬರು ಪಟ್ಟದೇವರು 64 ಶೀಲಗಳನ್ನು ಅವರು ಆಚರಣೆ ಮಾಡ್ತಿದ್ರು. ಒಂದು ಆಕಳ ಹಾಲನ್ನು ಅವರು ಸೇವಿಸಬೇಕಾದ್ರೆ 42 ದಿವಸ ಅವರು ಆಕಳ ಸೇವೆ ಮಾಡ್ತಾ ಇದ್ರು. ತಾವೇ ಮೈ ತೊಳಿಬೇಕು, ತಾವೇ ನೀರು ಕುಡಿಸ್ಬೇಕು, ತಾವೇ ಅದಕ್ಕೆ ಹುಲ್ಲು ತಿನ್ನಿಸ್ಬೇಕು. ಹಿಂಗ ಆ ಪಶುವಿನ ಮನಸ್ಸು ಶುದ್ಧವಾಗಿ ಆಮೇಲೆ ಹಾಲು ಬಂದಾಗ ಅದನ್ನು ಸ್ವೀಕಾರ ಮಾಡ್ತಿದ್ರು. ಯಾರಾದರೂ ಗುರುಗಳು ಸೇವಾ ಮಾಡ್ಲಿಕ್ಕೆ ಒಬ್ಬ ಶಿಷ್ಯ ಬಂದ ಅಂದ್ರೆ 42 ದಿವಸ ಅವನು ಸೇವೆ ಮಾಡ್ತಿದ್ರು. ಅವರು ಅಂದ್ರೆ ಅವನಿಗೇನು ಉಣಿಸೋದು ತಿನ್ನಿಸೋದು ಮಾಡಿ ಅವನು ಶುದ್ಧ ಮಾಡಿ ಆಮೇಲೆ ತಮ್ಮ ಸೇವಾ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ. ಅಂದ್ರೆ ಇಷ್ಟು ಶುದ್ಧವಾಗಿ ಆಚಾರ ವಿಚಾರ ಮಾಡ್ತಕ್ಕಂಥ ಡಾಂಬಿಕತೆ ಅಲ್ಲ ಅದು. ಮನಸ್ಸು ಅನ್ನುವಂಥದ್ದು ಬಹಳ ಸೂಕ್ಷ್ಮ. ಅನ್ನದ ಕೊನೆಯ ಪರಿಣಾಮವೇ ಮನಸ್ಸಾಗಿರೋದ್ರಿಂದ ಆ ಅನ್ನವನ್ನು ಅಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಸೇವನೆ ಮಾಡಿದ್ರೆ ಮಾತ್ರ ನಮ್ಮ ಮನಸ್ಸು ಸರಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅನ್ನಮಯಮ್ಮಿ ಸೌಮ್ಯ ಮನಃ, ಅದಕ್ಕೆ ನಾವು ಸೇವಿಸುವಂತ ಆಹಾರ ಶುದ್ಧವಾಗಿರಬೇಕು. ಊಟ ಮಾಡೋದಂದ್ರೆ ಪೂಜೆಗಿಂತಲೂ ಪವಿತ್ರ ರೀತಿಯಿಂದ ಊಟ ಮಾಡಬೇಕು. ಈಗೆಲ್ಲ ಊಟ ಮಾಡೋ ಪದ್ಧತಿನೇ ಎಲ್ಲ ಚೇಂಜ್ ಆಗಿಬಿಟ್ಟು. ಮೊದಲಿನ ಕಾಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು. ಈಗ ಉಣ್ಣವ್ರು ಅಡ್ಡಾಡ್ತಿರ್ತಾರೆ, ನೀಡೋರು ಕೂತ್ಕೊಂಡಿರ್ತಾರೆ. ಮೊದಲ ಉಣ್ಣವ್ರು ಕುಂಡಿರ್ತಿದ್ರು, ನೀಡೋರು ಅಡ್ಡಾಡ್ತಿದ್ರು. ಈ ಉಲ್ಟಾ ಅಂದ್ರೆ ಅಡ್ಡಾಡ್ಕೊಂತ ತಿನ್ನುವಂತ ಯಾವ ಪ್ರಾಣಿಗಳು, ಪಶುಗಳು. ಅಂದ್ರೆ ನಮ್ಮ ನಡತೆ ವ್ಯವಹಾರಗಳ ಮೂಲಕ ಹಾಗೆ ಮಾಡ್ತೀವಿ. ಅನ್ನಂ ಬ್ರಹ್ಮೇತಿ ವ್ಯಜಾನೀಯ, ಅನ್ನದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತಿ ತಸ್ಮಾತ್ ವಿಜಿಜ್ಞಾಸಸ್ವ ಅನ್ನಂ ಬ್ರಹ್ಮೇತಿ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಬ್ರಹ್ಮದ ಚಿಂತನೆ ಬಹಳ ಬರ್ತದೆ. ಆದರೆ ಪರಬ್ರಹ್ಮದ ಚಿಂತನೆಗಿಂತ ಮೊಟ್ಟ ಮೊದಲ ಚಿಂತನೆ ಮಾಡಿದ ಅನ್ನ ಬ್ರಹ್ಮದವರು. ಯಾಕೆ? ಅನ್ನಾದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ. ನಾವೆಲ್ಲ ಹುಟ್ಟೋದು ಅನ್ನ ನೀರ್ಲಿಂದನೇ. ಅನ್ನದೇವ ಜೀವಂತಿ, ಅನ್ನದಿಂದಲೇ ಬದುಕೊಂಡಿರ್ತವೆ. ಅದಕ್ಕೆ ನಮ್ಮ ಜೀವನಕ್ಕೆ ಮೂಲ ಆಧಾರ ಅಂದ್ರೆ ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೋಬೇಕು. ಅನ್ನಂ ಬ್ರಹ್ಮೇತಿ ವ್ಯಜಾನೀಯ. ಅನ್ನವನ್ನ ಬ್ರಹ್ಮ ಅಂತ ನಾವು ಭಾವನೆ ಮಾಡಿದ್ರೆ ಅದನ್ನು ಹೇಗೆ ಅದನ್ನು ಬಳಸ್ಬೇಕು ನಾವು? ಹಿಂದಿನ ಕಾಲದೊಳಗೆ ತಟ್ಟೆಯಲ್ಲಿ ಇಟ್ಕೊಂಡು ಊಟ ಮಾಡ್ತಾ ಇದ್ರು. ಆ ತಟ್ಟೆಯನ್ನು ತೊಳೆದು ಉಪಯೋಗ ಮಾಡ್ತಾ ಇದ್ರು. ಈಗೆಲ್ಲ ಉಣ್ಣೋದು ಒಗೆದು ಬಿಡೋದು. ನೀಡಿಕೊಂಡಿರ್ತಕ್ಕಂಥ ಅನ್ನವನ್ನು ಮೊಟ್ಟ ಮೊದಲು ದೇವರಿಗೆ ನೈವೇದ್ಯ ಮಾಡುವಂತ ಒಂದು ಪದ್ಧತಿ. ನಿಮ್ ಕೊಳ್ಳಲ್ಲಿ ಲಿಂಗಕ್ಕೆ ನೈವೇದ್ಯ ಮಾಡೋದು, ನಿಮ್ಗೆ ಇಷ್ಟ ದೇವರಿಗೆ ನೈವೇದ್ಯ ಮಾಡೋದು ಏನಾಯ್ತು? ಅನ್ನೋದು ಪ್ರಸಾದ ಆಗ್ತದೆ. ಅಂದ್ರೆ ದೇವರಿಗೆ ಅರ್ಪಣೆ ಮಾಡಿದಾಗ ಅದು ಪ್ರಸಾದ ಅಂತ ಕರೆಸೋದು. ಪ್ರಸಾದ ಅಂತ ಎದಕ್ಕಂತಾರೆ? ಯಾವುದರ ಮೇಲೆ ನನ್ನದನ್ನುವಂತ ಭಾವ ಇರೋದು ಪ್ರಸಾದ. ಈ ನೀವೆಲ್ಲ ಇಲ್ಲಿಂದ ಹೋಗೋ ಕಾಲಕ್ಕೆ ನಿಮಗೆ ಪ್ರಸಾದ ಕೊಟ್ಟು ಕಳಿಸ್ತೀವಿ. ಹಣ್ಣು ಪೇಡನೇನೋ ಕೊಟ್ಟು ಕಳಿಸ್ತೀವಿ. ಮನೆಗೆ ಹೋಗಿ ಅದು ಪ್ರಸಾದ ಅಂತ ಎಲ್ಲರಿಗೂ ಕೊಡ್ತೀವಿ ಸ್ವಲ್ಪ ಸ್ವಲ್ಪ. ಯಾರ ಪ್ರಸಾದ ಅಂದ್ರೆ ಜಗತ್ತಿನ ಪ್ರಸಾದ. ನೀವೇ ತಂದಿರ್ತೀರಿ ಬಾಜಾರದಿಂದ, ಸೇವೆ ಮಾಡುತ್ತಾ ತಂದಿರ್ತಾರೆ. ತರೋ ಕಾಲಕ್ಕೆ ಇದು ಯಾರ್ದಪ್ಪ ಅಂದ್ರೆ ನಂದು ಅಂತ ಹೇಳ್ತೀವಿ.
ಇಲ್ಲಿ ತಂದು ಕೊಟ್ಟ ಮೇಲೆ ಗುರುವಿಗೆ ಅರ್ಪಣೆ ಆಯ್ತಂದ್ರೆ ವಾಪಸ್ ನಿಮ್ಗೆ ಕೊಟ್ಟಾಗ ಅದು ಪ್ರಸಾದ ಅಂತ. ಅವಾಗ ನನ್ನ ಹೋಯ್ತಾನೆ, ತಂದವರು ಪ್ರಸಾದ ಅಂತ ತಗೊಂಡ್ಕೊಳ್ತಾರ, ಬಂದವರು ಪ್ರಸಾದ ಅಂತ ತೆಗೆದುಕೊಂಡು ಹೋಗ್ತಾರೆ. ಯಾವ ವಸ್ತುವಿನ ಮೇಲೆ ನನ್ನದನ್ನುವಂಥ ಭಾವನೆಯನ್ನು ನಾವು ಕಳ್ಕೊಂಡದು ಪ್ರಸಾದ ಅಂತ ಕರೆಸಬೇಕು. ಅದಕ್ಕೆ ಬಸವಣ್ಣವರು ಕೂಡಲ ಸಂಗಮ ದೇವರನ್ನು ಒಲಿಸಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು ಅದು. ಎಲ್ಲವನ್ನೂ ಪ್ರಸಾದ ಮಾಡ್ಕೋಬೇಕು. ಕೇವಲ ಊಟ ಮಾಡುವಂತ ಅನ್ನವನ್ನಷ್ಟೇ ಅಲ್ಲ, ನಾವು ವಾಸಿಸುವ ಮನೆ ಪ್ರಸಾದ ಆಗ್ಬೇಕು, ನಾವು ಉಡುವ ಬಟ್ಟೆ ಪ್ರಸಾದ ಆಗ್ಬೇಕು, ನಾವು ಉಣ್ಣುವ ಅನ್ನ ಪ್ರಸಾದ ಆಗ್ಬೇಕು. ಏನೋ ಜಡ್ಡ ಬಂದು ಔಷಧ ತೆಗೆದುಕೊಳ್ಳಬೇಕಾದ್ರೂ ದೇವರಿಗೆ ತೋರಿಸಿ ಅದನ್ನು ಪ್ರಸಾದವನ್ನಾಗಿ ಸ್ವೀಕಾರ ಮಾಡ್ಕೋಬೇಕು. ಅದಕ್ಕೆ ಯಾರು ಪ್ರತಿನಿತ್ಯ ಪ್ರಸಾದವನ್ನು ಸೇವನೆ ಮಾಡಿದ್ರೆ ಅವ್ರ ಮನಸ್ಸು ಸದಾ ಪ್ರಸನ್ನವಾಗಿರ್ತದೆ. ಅದಕ್ಕೊಬ್ಬ ವಚನಕಾರ ಹೇಳ್ತಾನೆ, ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆ ಏಕಯ್ಯ. ಮನಸ್ಸು ಪ್ರಸನ್ನವಾಗಿರುವುದನೇ ಮುಕ್ತಿ, ಮನಸ್ಸು ಅಪ್ರಸನ್ನವಾಗಿರುವುದನೇ ಬಂಧನ ಅಂತ ಕರ್ಕೊಂಡು. ಹಾಗಾದರೆ ನಾವು ಸೇವಿಸುವಂತ ಅನ್ನವೇ ಕೊನೆಗೆ ಮನಸ್ಸಾಗ್ತಾ ಇರೋದ್ರಿಂದ ಅನ್ನವನ್ನು ಸೇವಿಸಬೇಕಾದರೆ ಅಷ್ಟು ಪೂಜ್ಯ ಬುದ್ಧಿಯಿಂದ, ಆದರದ ಭಾವನೆಯಿಂದ ಒಂದು ಅಗಳು ಪ್ರಸಾದವನ್ನು ಕೆಡಿಸಲಾರದಂಗ ಸೇವನೆ ಮಾಡತಕ್ಕಂಥ ಒಂದು ಕಲೆಯನ್ನೆಲ್ಲ ಕಲ್ಕೋಬೇಕು. ಅದಕ್ಕೆ ವೀರಶೈವ ಸಿದ್ಧಾಂತೊಳಗೆ ನಾವೇನು ಷಟ್ಸ್ಥಲ ಅಂತ ಕರಿತೀವಿ, ಭಕ್ತ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ. ಅದರಲ್ಲಿ 3ನೇ ಸ್ಥಳಕ್ಕೆ ಪ್ರಸಾದಿ ಸ್ಥಳ ಅಂತ ಕರೆದ. ಪ್ರಸಾದಿ ಸ್ಥಳ ಅಂದ್ರೆ ಅವರು ವಿಶಿಷ್ಟವಾಗಿರ್ತಕ್ಕಂಥ ದೀಕ್ಷೆ ಮಾಡ್ಕೊಂಡಿರ್ತಾರೆ. ಅವ್ರು ಎಲ್ಲಾದ್ರೂ ಹೋದ್ರು ಕೂಡ ತಾವು ಊಟ ಮಾಡತಕ್ಕಂಥ ತಟ್ಟೆ, ಕುಡಿಯುವಂತ ನೀರಿನ ಗ್ಲಾಸು, ತಾವು ಬಳಸುವಂತ ಪಾತ್ರೆಗಳನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ. ಇನ್ನೊಬ್ಬರ ತಾಟಿನಲ್ಲಿ ಉಣ್ಣಂಗಿಲ್ಲ, ಇನ್ನೊಬ್ಬರ ಗ್ಲಾಸ್ನಲ್ಲಿ ನೀರು ಕುಡಿಯಂಗಿಲ್ಲ. ತಾಟ್ನಲ್ಲಿ ನೀರು ಕೊಂಡ ಮೇಲೆ ಅದನ್ನು ಸ್ವಲ್ಪ ಬಿಡಲಾರ್ದಂಗೆ ಅದನ್ನು ಸೇವನೆ ಮಾಡ್ತಾರೆ. ಊಟಕ್ಕೆ ನೀಡೋದಕ್ಕಿಂತ ಮೊದಲು ತಾಟ್ ಎಷ್ಟು ಸ್ವಚ್ಛವಾಗಿರ್ತಲ್ಲ, ಉಂಡ ಮೇಲೆ ಅಷ್ಟೇ ಸ್ವಚ್ಛವಾಗಿರ್ತದೆ ಅವ್ರ ತಾಟ. ಉಂಡಾರೆಲ್ಲ ಅಂದಿರ್ಬೇಕು, ಅಷ್ಟು ಸ್ವಚ್ಛ ಮಾಡ್ಕೊಂಡು ಎಲ್ಲ ನಮ್ಮ ಸ್ವಾಮಿ ನೋಡ್ರಿ, ಯಾರಿಗಾರು ಗುರು ಮನೆ ಕರೆದಿರ್ತಾರೆ, ಆ ಊಟ ಮಾಡಿದ ಮೇಲೆ ಅವ್ರ ತಾಟದ ನಿಮ್ಗೆ ಗೊತ್ತಾಗ್ತದೆ ಪ್ರಸಾದಿಕರು ಅಂತ. ಎಲ್ಲವನ್ನು ಸ್ವಚ್ಛ ಮಾಡಿ ಊಟ ಮಾಡ್ತಕ್ಕಂಥ. ಇವತ್ತು ಫ್ಯಾಷನ್ ಏನಾಗ್ಯದಪ್ಪ ಅಂದ್ರೆ ಎಲ್ಲ ಉಂಡ್ರ ಇವನು ಹಳ್ಳಿ ಕದ್ದು ಕಾಣುತ್ತದೆ ಅಂತ ತಿಳ್ಕೊಂಡು ಅರ್ಧ ಉಂಡು ಅರ್ಧ ತಾಟ್ನಲ್ಲಿ ಬಿಟ್ಟು ಬಹಳ ಸುಶಿಕ್ಷಿತ ಸುಧಾರಿಸಿದ ವ್ಯಕ್ತಿ ಅಂತ ಹಿಂಗೆ ತಿಳ್ಕೊಂಡಿದ್ದೀವಿ. ಆದ್ರೆ ಅನ್ನ ಅನ್ನುವಂಥದ್ದನ್ನು ನಾವು ವ್ಯರ್ಥ ಮಾಡುವ. ಅನ್ನ ಅಂದ್ರೆ ಅನ್ನಪೂರ್ಣ ಅಂತ ಕರಿತೀವಿ. ಎಷ್ಟೋ ಜನ ನೀವೆಲ್ಲ ಹೊರನಾಡಿಗೆ ಬರ್ತೀರಿ, ಕಾಶಿಗೆ ಬರ್ತೀರಿ ಅನ್ನಪೂರ್ಣ ದರ್ಶನ ಮಾಡ್ಲಿಕ್ಕೆ. ಅಲ್ಲಿ ಬಹಳ ಭಕ್ತಿಯಿಂದ ಪೂಜೆ ಮಾಡಿ ಆರತಿ ಮಾಡಿ ಅನ್ನಪೂರ್ಣ ಅನ್ನಪೂರ್ಣ ಅಂತ ತಿಳ್ಕೊಂಡು ಅಷ್ಟು ಗದ್ಗದಿಂದ ನಾವು ಸ್ತುತಿ ಮಾಡ್ತೀವಿ. ಆದ್ರೆ ಅದೇ ಅನ್ನಪೂರ್ಣ ನಿಮ್ಮ ಮನೆಯಲ್ಲಿ ದಿನಾಲು ಬೆಳಗ್ಗೆ ತಾಟ್ನಲ್ಲೇ ಇರ್ತಾಳೆ. ಆ ಮೂರ್ತಿ ಬಗ್ಗಿರುವಂತ ಭಾವನೆ ಅನ್ನದ ಮೇಲೆ ಬಂದು ನೀವು ಅನ್ನಪೂರ್ಣ ಹೋಗೋ ಜರುರತ್ತೆ, ಇಲ್ಲೇ ಅನ್ನಪೂರ್ಣ ಬೆಟ್ಟಕ್ಕ. ಅದಕ್ಕೆ ಪ್ರತಿ ದಿನಾನು ಕೂಡ ಪ್ರತಿಯೊಬ್ಬರಿಗೆ ನೀವು 8 ಸಲ ಸೇವನೆ ಮಾಡಿದ 8 ಸಲ ಅನ್ನಪೂರ್ಣ ಬೆಟ್ಟಕ್ಕ. 1 ಸಲ ಉಂಡ್ರ 1 ಸಲ ಬೆಟ್ಟಿ, 2 ಸಲ ಉಂಡ್ರ 2 ಸಲ ಬೆಟ್ಟಿ, 3 ಸಲ ಉಂಡ್ರ 3 ಸಲ ಬೆಟ್ಟಿ, ಇನ್ನು 2 ಸಲ 2 ಸಲ ಬೆಟ್ಟಕ್ಕಿರ್ತಾರೆ. ಅಂದ್ರ ಅನ್ನದಲ್ಲಿ ಪರಬ್ರಹ್ಮವನ್ನ ಕಾಣುವಂತ ದೃಷ್ಟಿ ಬಂದ್ರೆ ನೀವು ಹೊರನಾಡಿಗೆ ಹೋಗೋದು ಬೇಕಾಗಿಲ್ಲ, ನೀವು ಕಾಶಿ ಅನ್ನಪೂರ್ಣ ದರ್ಶನಕ್ಕೆ ಹೋಗೋದು ಬೇಕಾಗಿಲ್ಲ. ಅದಕ್ಕೆಲ್ಲ ಶಂಕರಾಚಾರ್ಯರು
ಅನ್ನಪೂರ್ಣೆಯನ್ನು ಸ್ತುತಿ ಮಾಡಬೇಕಾದ್ರೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಮೇ ದೇಹಿ ಪಾರ್ವತಿ. ಸ್ವತಃ ಪರಮಾತ್ಮ ಶಿವನು 25 ಲೀಲೆಗಳನ್ನ ಮಾಡಿದ್ದಾನೆ. ಅದರಲ್ಲಿ ಒಂದು ಭಿಕ್ಷಾಟನ ಲೀಲೆ ಅನ್ನುವಂಥ ಒಂದು ಲೀಲೆ ಶಿವನ್. ಭಿಕ್ಷಾಟನ ಲೀಲೆ ಅಂದ್ರೆ ಏನು? ತಾನೇ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಯಾರಿಗೆ ಭಿಕ್ಷಾ ಬೇಡ್ತಾರೋ ತನ್ನ ಧರ್ಮಕತೆಯಾಗಿರ್ತಕ್ಕಂಥ ಅನ್ನಪೂರ್ಣೆಗೆ ಬೇಡ್ತಾನೆ, ಭಿಕ್ಷಾಂದೇಹಿ ಅಂತ. ಶಿವನೇನ ಲೀಲೆಗಳದಾವೆ, ಆ ಲೀಲೆಗಳು ಜನರಿಗೆ ಬೋಧೆಯನ್ನು ಕೊಡುವುದಕ್ಕಾಗಿ ಶಿವನ ಲೀಲೆಯನ್ನು ಮಾಡ್ತಾರೆ. ಶಿವ ಸರ್ವಶ್ರೇಷ್ಠ ದೇವರು, ಅವರಿಗಿಂತ ದೊಡ್ಡವ ಯಾರು ಇಲ್ಲೇ ಇಲ್ಲ. ಆದರೂ ಕೂಡ ದೊಡ್ಡ ಸ್ಥಾನ ಇರ್ತಕ್ಕಂಥ ಪರಮಾತ್ಮ ಅನ್ನಪೂರ್ಣ ಮುಂದೆ ಬಂದು ಭಿಕ್ಷಾಂದೆ ಅಂತ ಬೇಡ್ತಾನೆ. ಇದು ಏನ್ ತಿಳಿಸ್ಕೊಡ್ತಾನಪ್ಪ ಅಂದ್ರೆ, ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರ ಮುಂದೆ ಆ ರೀತಿ ಭಾವದಲ್ಲಿ ಅದನ್ನು ಅನ್ನವನ್ನು ಬೇಡಿಕೋಬೇಕು. ಭಿಕ್ಷಾನ್ನವನ್ನು ತೆಗೆದುಕೊಂಡ ಮೇಲೆ ಅದರಲ್ಲಿ ಏನನ್ನು ದೋಷಗಳನ್ನು ಅರಸುವಾಗಿಲ್ಲ. ಅದು ಏನಿತ್ತು ಅದನ್ನು ಅಷ್ಟೇ ಸುಖವಾಗಿ ಅದರ ಪ್ರೀತಿಯಿಂದ ಆಸ್ವಾದನೆ ಮಾಡುವುದು. ಅದಕ್ಕೆ ಭಿಕ್ಷೌಷಧಂ ಭುಜ್ಯತಾಂ ಅಂತ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಯೊಳಗಡೆ ನೀವು ನಿಮ್ಮ ತಾಯಿಗೆ ಮುಂದಾಗಲಿ, ಮಗಳಿಗಾಗಲಿ ಅಥವಾ ಹೆಂಡತಿಗಾಗಲಿ ಯಾರಿಗೂ ಊಟ ಕೊಡ್ತಾರಲ್ಲ, ಆ ಊಟ ಕೊಡುವಂತಹ ಹೆಣ್ಣು ಮಕ್ಕಳಿಗೆ ಅನ್ನಪೂರ್ಣ ಅನ್ನುವಂತ ಭಾವ ಮಾಡಿಕೊಂಡು ಅದನ್ನಷ್ಟೇ ಭಾವದಲ್ಲಿ ಸ್ವೀಕಾರ ಮಾಡಿ ಒಂದು ನಿಶ್ಚಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕೂತುಕೊಂಡು ಊಟ ಮಾಡಬೇಕಾದರೂ ಕೂಡ ಮಾತಾಡ್ಕೊಂತ ಆ ಕಡೆ ನೋಡ್ಕೊಂತ ಊಟ ಮಾಡೋದು ಪದ್ಧತಿ ಅಲ್ಲ ಅನ್ನುವಂಥ ಮಾತನ್ನ ಡಾಕ್ಟರ್ ಹೇಳಿದ್ದಾರೆ. ಊಟ ಮಾಡಬೇಕಾದ್ರೆ ಊಟನೇ ಮಾಡಬೇಕು, ಇನ್ನೊಂದೇನು ಮಾಡಬಾರ್ದು. ಅದಕ್ಕೆ ಗೀತೆಯಲ್ಲಿ ಯೋಗ ಯೋಗ ಅಂತ ಕರೆದ್ರಲ್ಲ. ಯೋಗ ಅಂದ್ರೆ ಏನು ಅಂದ್ರೆ, ಯೋಗ ಕರ್ಮಸು ಕೌಶಲ. ಮಾಡುವಂತ ಕ್ರಿಯೆಗಳನ್ನ ಮನಃಪೂರ್ವಕವಾಗಿ ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ಊಟ ಮಾಡೋದು ಒಂದು ಯೋಗನೇ. ಅಂದ್ರೆ ಊಟ ಮಾಡೋ ಕಾಲಕ್ಕೆ ಬೇರೆ ಯಾವ ವಿಚಾರಗಳನ್ನು ಮನಸ್ಸಲ್ಲಿ ತರಲಾರ್ದರೆ ಕೇವಲ ಊಟ ಅದನ್ನಷ್ಟೇ ಸ್ವಾದಪೂರ್ಣವಾಗಿ ಅದನ್ನು ನುಡಿಸಿ ತಿಂದು ರಸಾಸ್ವಾದನೆ ಮಾಡ್ಕೊಳ್ಳುವಂತ ಆನಂದವಾಗಿ ಊಟ ಮಾಡಿದ್ರೆ ಅಂದ್ರೆ ಅದು ನಿಮ್ಮ ದೇಹಕ್ಕೆ ಸರಿಯಾದ ಆರೋಗ್ಯವನ್ನು ಕೊಡುತ್ತದೆ. ನಮ್ಮ ದೇಹದಲ್ಲಿ ಏನು ರಕ್ತ ಸಂಚಾರ ಅಂತ ಕರಿತೀವಲ್ಲ, ದೇಹದಲ್ಲಿ ಬೇರೆ ಬೇರೆ ಕಣ್ಣಿಗೆ ಬೆರಳಿಗೆ ನಮಗೆಲ್ಲ ರಕ್ತ ಸಂಚಾರ ಆಗ್ಬೇಕಲ್ಲ, ಹಾಗ ನಮ್ಮ ಲಿವರಿಗೆ ರಕ್ತ ಸಂಚಾರ ಆಗ್ತಾ ಇದ್ರೆ ಅದು ಪಚನ ಕ್ರಿಯೆ ಸರಿಯಾಗಿ ಆಗ್ತಾ ಇರ್ತದೆ. ಅಕಸ್ಮಾತ್ ಊಟ ಮಾಡೋ ಕಾಲಕ್ಕೆ ಜಠರಕ್ಕೆ ಅನ್ನ ಹಾಕ್ತೀವಿ, ಮನಸ್ಸನ್ನ ಬೇರೆ ಕಡೆ ನಾವು ಕೊಟ್ಟಾಗ ಅದಕ್ಕೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬುದ್ಧಿ ಬರ್ತದೆ, ಜಠರಕ್ಕೆ ಹೋಗೋದಿಲ್ಲ. ಅವಾಗೇನಾಗ್ತದಂದ್ರೆ ಅದು ಪಚನಕ್ರಿಯೆ ಆಗುವಂತಹದ್ದು ಆಗ್ಲಿಕ್ಕೆ ಸಾಧ್ಯವಾಗುವುದು. ಅದಕ್ಕೆ ಊಟ ಮಾಡೋ ಕಾಲಕ್ಕೆ ಮತ್ತು ಊಟ ಆದ್ಮೇಲೆ ಕನಿಷ್ಠ 15-20 ನಿಮಿಷಗಳ ಕಾಲ ಏನೇನು ವಿಚಾರ ಮಾಡಲಾರ್ದಂಗೆ ನೀವು ಅದೇ ಭಾವದಲ್ಲಿ ಇದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡಿದ್ರು ಅಷ್ಟೊಂದು ಕ್ರಿಯೆಯನ್ನು ಮಾಡಿ ಮುಗಿಸ್ಕೊಂಡ್ರೆ. ಅದಕ್ಕೆ ಊಟ ಮಾಡೋ ಕಾಲಕ್ಕೆ ನಮ್ಮ ಮನಸ್ಸು ಪ್ರಸನ್ನವಾಗಿದ್ರೆ ಅದು ಪಾಚನ ಕ್ರಿಯೆ ಸರಿಯಾಗಿರುತ್ತೆ, ಇಲ್ಲವಾದ್ರೆ ಅದು ಕೆಟ್ಟ ಹೋಗ್ತದೆ. ಅದನ್ನು ವಿಜ್ಞಾನಿಗಳು ಪ್ರಯೋಗ ಮಾಡಿ ನೋಡಿದ್ದಾರೆ. ಒಂದು ಬೆಕ್ಕಿಗೆ ಒಂದು ಬಟ್ಟಲಲ್ಲಿ ಹಾಲು ಹಾಕಿ ಅದು ಕುಡಿತಾ ಇರುವಾಗ ಅದಕ್ಕೊಂದು ಎಕ್ಸ್ರೇ ಮಷೀನ್ ಹಚ್ಚಿ ಅದರಲ್ಲಿ ಹೇಗೆ ಕ್ರಿಯೆ ನಡೀತದೆ ಅನ್ನುವಂಥದ್ದನ್ನು ನೋಡ್ತಾ ಇರ್ತದೆ. ಅದು ಪ್ರಸನ್ನವಾಗಿ ಹಾಲು ಸಿಕ್ಕೊಂಡು ಖುಷಿ ಇರ್ತದೆ. ಅದಕ್ಕೆ
ಅತ್ಯಂತ ಖುಷಿಯೊಳಗೆ ಹಾಲು ಕುಡಿತಿರೋ ಕಾರಣಕ್ಕೆ ಅದ್ರ ಸೇರಿದ ಕ್ರಿಯೆ ಚೆನ್ನಾಗಿ ನಡೀತಾ ಇರುತ್ತೆ. ಹೀಗೆ ಆನಂದವಾಗಿ ಹಾಲು ಕುಡಿಯುವಂತ ಸಂದರ್ಭದೊಳಗೆ ಅದ್ರ ಮುಂದೆ ಅಕಸ್ಮಾತ್ ದೊಡ್ಡ ನಾಯಿತನ್ನು ಒಳಗೊಂಡು ಒಲಿಸ್ಬಿಟ್ಟು ಅದು ಏಕದಮ್ ಅಂಜಿಕೆ ಹಾಲು ಕುಡ್ಲಿಲ್ಲ. ಹಾಲು ಕುಡಿದ್ಬಿಟ್ಟು ಅಷ್ಟೇ ಎಲ್ಲ ದೇಹದ ಎಲ್ಲಾ ಕ್ರಿಯೆಗಳು ಬಂದ್ ಆಗ್ಬಿಟ್ಟು ಆ ಅಂಜಿರುವಂತ ಏನು ಪರಿಣಾಮ ಅದು ಜಠರಕ್ಕಾಗಿತ್ತಲ್ಲ, ಅದು ಮತ್ತೆ ಯಥಾಸ್ಥಿತಿಗೆ ಬರ್ಬೇಕಾದ್ರೆ 24 ತಾಸು ಬೇಕಾಗ್ತದೆ. ಅಂದ್ರೆ ಒಂದು ಸರಿಯಾಗಿರ್ತಕ್ಕಂಥ ಮನಸ್ಸಿನ ಆಘಾತದಿಂದ ಶರೀರದ ಯಂತ್ರ ತನ್ನ ಕ್ರಿಯೆಯನ್ನು ಮಾಡೋದನ್ನು ಬಂದ್ ಮಾಡಿದ ಮೇಲೆ ಅದು ಯಥಾರ್ಥವಾಗಿ ಮತ್ತೆ ಮಾಡಬೇಕಾದ್ರೆ 24 ಗಂಟೆಗಳ ತರವಾಗಿ ಮನಸ್ಸನ್ನು ಪೂರ್ಣ ಶಾಂತವಾಗಿ ಮತ್ತೆ ಸರಿಯಾಗ್ತಕ್ಕಂಥ ಮಾತಾಡ್ತಾರೆ. ಅಂದ್ರೆ ಒಂದು ಆಘಾತ, ಮನಸ್ಸಿನ ಮೇಲಾಗಿರ್ತಕ್ಕಂಥ ಒಂದು ಆಘಾತವಾದ ಅದು ಸರಿಪಡಿಸೋದು 24 ತಾಸು ಬೇಕು. ನಮ್ಮ ದೇಶಕ್ಕೆ ಎಷ್ಟು ಆಘಾತಗಳಾಗ್ತಾವು ಲೆಕ್ಕಿಲ್ಲದಷ್ಟು. ಅಂದ್ರೆ ಶರೀರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಆಗೋದು. ಅದಕ್ಕೆ ಹೇಳ್ತಾರೆ ಅವರು, ಊಟ ಅದೊಂದು ಪೂಜೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾನ. ಅದೊಂದು ಬ್ರಹ್ಮಯಜ್ಞ ಅಂತ ಕರೀತಾರೆ. ಅನ್ನನೂ ಬ್ರಹ್ಮನೇ. ಅನ್ನವನ್ನು ಉಣ್ಣುವಂತ ಜೀವಾತ್ಮನು ಬ್ರಹ್ಮನೇ. ಅನ್ನವನ್ನು ಪಚನ ಮಾಡತಕ್ಕಂತ ವೈಶ್ವಾನರ ಅಗ್ನಿನು ಬ್ರಹ್ಮನೇ. ಅದಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಮನುಷ್ಯ ಸದ್ಗತಿಯನ್ನು ಹೊಂದಬೇಕಾದ್ರೆ ಬಹಳ ಅಭ್ಯಾಸ ಮಾಡೋದು ಬೇಕಾಗಿಲ್ಲ. ಸರಿಯಾಗಿ ಊಟ ಮಾಡಕ್ ಬಂದ್ರೆ ಅವ ಮುಕ್ತ ಆಗ್ತಾರೆ ಅಂತ ಹೇಳ್ತಾರೆ. ಸುಮ್ಮನೆ ಊಟ ಮಾಡಕ್ ಬಂದ್ರೆ ಸಾಕು, ಮತ್ತದೇ ಏನು ಮಾಡೋದು ಬೇಡ. ಅದಕ್ಕೆ ನಾವು ಊಟ ಮಾಡಕ್ ಬರಂಗಿಲ್ಲ. ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಾವೆಲ್ಲರೂ ರೋಗಿಗಳು. ಯಾಕಾಗಪ್ಪ ಅಂದ್ರೆ ಊಟ ಮಾಡಕ್ಕೆ ಬರಂಗಿಲ್ಲ. ಪಶು ಪಕ್ಷಿ ಪ್ರಾಣಿಗಳಿಗೆ ರೋಗನ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಅವು ಊಟ ಮಾಡಕ್ ಬರ್ತದೆ. ಅಂದ್ರೆ ಅವು ಊಟ ಮಾಡಕ್ ಬರ್ತದೆ, ನಮ್ಗೆ ಊಟ ಮಾಡಕ್ ಬರಂಗಿಲ್ಲ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ನಾವು ನಿಸರ್ಗದಿಂದ ದೂರಾಗಿ ಕೃತ್ರಿಮವಾದ ವ್ಯವಸ್ಥೆಗೆ ಬಂದಿರೋದ್ರಿಂದ ಅವು ನಿಸರ್ಗ ಪ್ರದತ್ತವಾದ ಆಹಾರ ಊಟ ಮಾಡ್ತವೆ. ಹಸಿವೆ ಆದ್ರೆ ಊಟ ಮಾಡ್ತು, ಹಸಿವಾಗಿ ಊಟ ಮಾಡಂಗಿಲ್ಲ. ನಾವು ಹಂಗಲ್ಲ. ಎಲ್ಲಿಯಾದ್ರೂ ಹೋದ್ವಿ, ಊಟ ಮಾಡಿದ್ರು ಆಗ್ರಹ ಮಾಡಿದ್ರೆ ಮತ್ತೆ ಊಟ ಮಾಡ್ತೀವಿ. ಮತ್ತೊಂದ್ ಕಡೆ ಬಂದು ಚಾ ಕೊಡ್ತೀವಿ, ಮತ್ತೇನ್ ತಿಳ್ಕೊಂಡ್ಬಿಟ್ಟು ಹಾಕೊಂಡ ಇರ್ತೀವಿ ನಾವು. ಅಂದ್ರೆ ಈ ರೀತಿಯಾಗಿ ಪಶು ಪಕ್ಷಿಗಳು ಮಾಡಂಗಿಲ್ಲ. ಅದಕ್ಕೆ ಯೋಗ ಕೇಂದ್ರ ಇರೋದು ಮನುಷ್ಯರ ಸಲುವಾಗಿ, ಆಯುರ್ಧಾಮ ಇರೋದು ಮನುಷ್ಯರ ಸಲುವಾಗಿ, ಇನ್ನು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇರೋದು ಮನುಷ್ಯರ ಸಲುವಾಗಿ. ದಿನ ಒಂದು ಹಾಸ್ಪಿಟಲ್ ತಯಾರಾಗ್ತವೆ, ಕಾಲೇಜ್ ತಯಾರಾಗ್ತವೆ. ಆದ್ರೆ ದನದ ದವಾಖಾನೆ ಎಷ್ಟದವ, ಮನುಷ್ಯರ ದವಾಖಾನೆ ಎಷ್ಟದವ ಶಿವಮೊಗ್ಗದಲ್ಲಿ? ಅಂದ್ರೆ ಎಲ್ಲೇ ಒಂದ್ 2-3 ಇರ್ಬೋದು ದನದ ದವಾಖಾನೆ. ಆದ್ರೆ ಮನುಷ್ಯ ರೋಗಿ ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅವನಿಗೆ ಸರಿಯಾಗಿ ಊಟ ಮಾಡಕ್ ಬರೋದಿಲ್ಲ. ಅದಕ್ಕೆ ಡಾಕ್ಟರ್ ಡಂಬಲ್ ಅವರು ಬಹಳ ಸುಂದರವಾಗಿ ಹೇಳಿದ್ರೆ, ಒಂದು ಮಾತು ನೆನಪಿಟ್ಕೊಂಡ್ರೆ ಸಾಕು, ಯಾವಾಗ ಉಣ್ಬೇಕು ಅನ್ಸದ ಬಿಸಿ ಮಾಡ್ಕೊಂಡ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕು. ಎಲ್ಲ ಅಂದ್ರೆ ಔಷಧವನ್ನ ಸೇವನೆ ಮಾಡಲಾರದೆ ನಾವು ರೋಗಿ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರ ಉಪನ್ಯಾಸಕ್ಕೆ ಸ್ವಲ್ಪ ಅನುಕೂಲವಾಗಿ ಒಂದೆರಡು ಮಾತನ್ನು ಹೇಳಿದರೆ,
ಡಾಕ್ಟರ್ ಡಂಬಳ ಅವರಿಗೆ ಅನಂತ ಮಂಗಲಾಶೀರ್ವಾದವನ್ನು ತಿಳಿಸ್ತಾ ಇದೆ. ಇನ್ನು ನಮ್ಮ ವಿಷಯಕ್ಕೆ ನಾವು ಬಂದಾಗ ಶಿವತತ್ವ ಚಿಂತನೆಯ ಬಗ್ಗೆ ನಾವು ಮಾಡ್ತಾ ಬಂದಿದೆ. ಶಿವ ಅನ್ನುವಂಥ ಶಬ್ದ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಶಬ್ದ ಇದೆ. ಶಿವ ಅಂದ್ರೆ ಶುದ್ಧ ಅಂತ ಅರ್ಥ, ಅತ್ಯಂತ ಪವಿತ್ರ ಶುದ್ಧ ಅಂತ ಅರ್ಥ. ಅದಕ್ಕ ಆದಿತ ಪರಿಶುದ್ಧತ್ವ ಮಲತ್ರಯ ವಿಯೋಗತಃ ಶಿವಯಿತ್ಯುಚ್ಯತೆ ಶಂಭು ಚಿದಾನಂದ ಘನ ಪ್ರಭು ಅನ್ನುವಂತ ಮಾತು ಹೇಳ್ತಾರೆ. ಆದಿತಃ ಪರಿಶುದ್ಧತ್ವ, ನಾವು ಎಲ್ಲ ಹೊಲಸು ಮಾಡಿಕೊಂಡು ಪರಿಶುದ್ಧರಾಗ್ತೀವಿ. ಜೀವಿಗಳಿಗೆ 3 ಪ್ರಕಾರವಾಗಿರ್ತಕ್ಕಂಥ ಮಲಗಳು, ದೋಷಗಳು ಅಂಟಿಕೊಂಡಿರ್ತಾವೆ. ಅವಕ್ಕೆ ಅನಾದಿಮಲ ಅನಾದಿಮಲ ಅಂತ ಕರೀತಾರೆ. ಏನವು? ಮೊದಲನೇದು ಆಣವಮಲ, ಎರಡನೇದು ಮಾಯಾಮಲ, ಮೂರನೇದು ಕಾರ್ಮಿಕ ಮಲ. ಈ ಹುಟ್ಟಿರುವಂತಹ ಪ್ರತಿಯೊಬ್ಬ ಜೀವಿಗಳಿಗೆ 3 ಮಲ ಅಂಟಿಕೊಂಡಿರ್ತಾವೆ. ಇವು ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಮೊದಲನೇದೇನು ಆಣವ ಮಲ ಇದೆ, ನಮ್ಮ ವ್ಯಾಪಕ ಸ್ವರೂಪವನ್ನು ಮರೆಸಿ ನಮ್ಮಲ್ಲಿ ಅನುಭವವನ್ನು ತೆಗೆದುಕೊಂಡು ಬರ್ತಾವ. ಈಗ ನಾವು ಜೀವಾತ್ಮ ಜೀವಾತ್ಮ ಅಂತ ಕರಿತೀವಿ, ನಾವೆಲ್ಲರೂ ಪರಮಾತ್ಮ ರೂಪರೇ. ತನ್ನ ಬಿಟ್ಟು ದೇವರೆಲ್ಲ ಅನ್ನುವಂತ ಮಾತು ಹೇಳ್ತಾರೆ. ಅದೇ ಮಾತನ್ನು ಉಪನಿಷ ತತ್ವಮಸಿ ಅಂತ ಹೇಳ್ತಾರೆ. ತತ್ವಮಸಿ ಅಂದ್ರೆ ತತ್ ತ್ವಂ ಅಸಿ. ತತ್ ಅಂದ್ರ ಪರಬ್ರಹ್ಮ ಪರಮಾತ್ಮ, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ, ಅಂದ್ರೆ ನೀನೇ ಪರಬ್ರಹ್ಮ ಪರಮಾತ್ಮ ಅನ್ನುವಂತ ಮಾತು ಹೇಳ್ತದೆ. ಅಂದ್ರೆ ನಾವು ಪರಬ್ರಹ್ಮ ಪರಮಾತ್ಮ ಸ್ವರೂಪರಾಗಿದ್ರು ಕೂಡ ನಾವು ನಮ್ಮನ್ನ ಪರಮಾತ್ಮ ಅಂತ ತಿಳ್ಕೊಳ್ಳೋದು, ನಾವು ಜೀವಾತ್ಮ ಅಂತ ತಿಳ್ಕೊಳ್ಳೋದು. ಇದಕ್ಕೇನು ಕಾರಣ? ಅದಕ್ಕೊಂದು ಕಾರಣ ಅಂದ್ರೆ ಆಣವ ಮಲ ಅಂತ ಕರೀತಾರೆ. ಆಣವ ಮಲ ಅಂದ್ರೇನು? ನಮ್ಮ ವ್ಯಾಪಕತೆಯನ್ನು ಮರೆಸಿ ನಮ್ಮಲ್ಲಿ ಅನುಭವವನ್ನು ತರ್ತಕ್ಕಂಥ ಮಲ. ಉದಾಹರಣಾರ್ಥವಾಗಿ ಇಲ್ಲಿ ದೊಡ್ಡ ದೊಡ್ಡ ಲೈಟ್ ಹಾಕಿದ್ದಾರೆ. ಈ ಲೈಟಿನ ಬೆಳಕು ಎಲ್ಲಾ ಕಡೆ ಇವತ್ತು ಬಿದ್ದದ. ನಾವೊಂದು ಮಣ್ಣಿನ ಗಡಿಗೆ ತಗೊಂಡು ಆ ಬಲ್ಬಿಗೆ ನಾವು ಒಳಗೆ ಹಾಕ್ಬಿಟ್ಟಪ್ಪ ಅಂದ್ರೆ ಹೊರಗೆ ಬಿದ್ದಿರ್ತಕ್ಕಂಥ ಬೆಳಕೆಲ್ಲ ಕಡಿಮೆ, ಅದು ಕೇವಲ ಗಡಿಗೆಲಷ್ಟೇ ಬರ್ತದೆ. ಅಂದ್ರೆ ಗಡಿಗೆ ಏನ್ ಮಾಡ್ತಪ್ಪ ಅಂದ್ರೆ ಆ ಲೈಟಿನ ವ್ಯಾಪಕವಾದ ಬೆಳಕನ್ನ ಕಡಿಮೆ ಮಾಡಿ ತನ್ನಲ್ಲಿ ಅಷ್ಟೇ ಇಟ್ಕೊಳ್ಳೋದು, ಅನುಭವವನ್ನು ತಂದು ಕೊಡೋದು. ಆಗ ಆಣವಮಲ ಅಂದ್ರೆ ಅಪೂರ್ಣಂ ಮನ್ಯತಾ ರೂಪಂ ಆಣವಂ ಮಲ. ಪ್ರತಿಯೊಬ್ಬ ಜೀವಿಗೆ ಅನುಭವವನ್ನು ತಂದು ಕೊಡ್ತದೆ. ನಾವು ಕೇಳ್ತೇವೆ, ರುದ್ರಾರಾದ್ರಿ ಎಲ್ಲಿದ್ದೀರಿ ಅಂದ್ರೆ ಇಲ್ಲಿದ್ದೀವಿ ಅಂತ ಹೇಳ್ತೇವೆ. ನೀವು ಮನೆಗದಿರೇನು? ನೀವು ಮನೆಗಿಲ್ಲ. ಆ ಭವನದಾಗದಿರೇನು? ಆ ಭವನದಾಗಿಲ್ಲ. ಸ್ಟೇಜ್ ಮೇಲೆ ಇದ್ರೇನು? ಸ್ಟೇಜ್ ಮೇಲೆ ಇಲ್ಲ. ಆ ಕುರ್ಸಿ ಮೇಲೆ ಇಲ್ಲ. ಎಲ್ಲಿದ್ರೆ ಇದೇ ಕುರ್ಸಿ ಮೇಲೆ ಇದ್ರೆ ಅಂತ ಹೇಳ್ತೇವೆ. ಅದ್ರ ಅರ್ಥ ಏನು ಅಂದ್ರೆ, ವಾಸ್ತವಿಕವಾಗಿ ನಿಮ್ಮ ಆತ್ಮ ಎಲ್ಲ ಕಡೆ ಇದ್ರೂ ಕೂಡ ಶರೀರದ ಆವರಣ ಮೂಲಕವಾಗಿ ನಾವು ನಮ್ಮನ್ನು ಇಷ್ಟೇ ಅಂತ ತಿಳ್ಕೊಂಡಿದ್ದೇವೆ. ಎಲ್ಲಾದ್ರೂ ಇಲ್ಲೇ ಇದ್ದೀನಿ, ಇದ್ರಂತ ಇಲ್ಲ ಅನ್ನುವಂಥ ಭಾವ ಬರ್ತಲ್ಲ. ಇದಕ್ಕೆ ಆಣವಮಲ ಆಣವಮಲ ಅಂತ ಕರ್ಕೊಂಡು ಬರ್ತಾರೆ. ಎರಡನೇದು ಮಲ ಮಾಯಾಮಲ. ಭಿನ್ನ ವೇದ್ಯ ಪ್ರಥಾರೂಪಂ ಮಾಯೇಯಂ ಮಲಂ. ಅಂದ್ರೆ ಪರಸ್ಪರಲ್ಲಿ ಭೇದ ಬುದ್ಧಿಯನ್ನು ಮಾಡುವಂತಹದಕ್ಕೆ ಮಾಯಾಮಲ ಅಂತ ಕರೀತಾರೆ. ನಾವು ಕೇಳ್ತೀವಿ, ಡಾಕ್ಟರ್ ಡಂಬಳ ಅವರು ಮತ್ತು ರುದ್ರಾರಾದ್ರು ಒಂದೇ ಅಂಗಡಿ, ಅವ್ರು ಬೇರೆ ಇವ್ರು ಬೇರೆ, ಅವ್ರು ವೈದ್ಯರು ಇವ್ರು ಯೋಗಿಗಳು. ಬೇಡ ಇರ್ಲಿ, ನಿಮ್ಮ ಧರ್ಮ ಪಟ್ಟಿ ಕೂತ್ಕೊಂಡಲ್ಲ, ನೀವು ಮನೆ ಅವ್ರ ಹೇಳ್ತೀನ ಗಂಡ. ಮನೆಗಿರ್ತಕ್ಕಂಥ ಎಷ್ಟು ಜನ ಇರ್ತೀರಿ, ನೀವೆಲ್ಲರೂ ಬೇರೆ ಬೇರೆ ಇರ್ತೀರಿ, ಒಟ್ಟಿಗೆ ಎಲ್ಲರೂ ಒಂದಂತಕ್ಕಂಥ ಭಾವ ಇರಂಗಿಲ್ಲ. ಇರ್ತದೆ ಎಲ್ಲೇ, ಇದೆಲ್ಲ ನಮ್ಮ ಪರಿವಾರ ಅಂತಕ್ಕಂಥ ಭಾವದಲ್ಲಿ ಇರ್ತತಿ. ಆದರೆ ಸಾಮಾನ್ಯವಾದ ವ್ಯಕ್ತಿ ತನ್ನ ಪರಿವಾರದವರ ಜೊತೆಗೂ ಕೂಡ ಸಾಮಾನ್ಯ ಸೇರಂಗಿಲ್ಲ. ಅವರಿಗೆ ಎಲ್ಲರಿಗೂ ದೂರ ಇರ್ತಾನೆ.
ಅದಕ್ಕೆ ಹೇಳಿದವರು ಉದಾರ ಚರಿತಾನಾಂತೂ ವಸುದೈವ ಕುಟುಂಬಕಂ ಅಯಂ ನಿಜ ಪರೋವೇತಿ ಗಣಲ ಲಘು ಚೇತಸ ಉದಾರ ಚರಿತಾನಾಂತೂ ವಸುದೈವ ಕುಟುಂಬಕಂ. ಇವೊಬ್ಬರು ಪರಮಹಂಸ ಅಂತವ್ರು ಇರ್ತಾರೆ, ಅಥವಾ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಇರ್ತಾರೆ, ಬಸವಣ್ಣವರು ಇದ್ದಾರೆ. ಇವರೆಲ್ಲ ದೊಡ್ಡವ್ರನ್ನ ಕರೆಸ್ಕೊಂಡ್ರು. ಯಾಕೆ ಕರೆಸ್ಕೊಂಡ್ರಪ್ಪ ಅಂದ್ರೆ ಅವರು ಎಲ್ಲರನ್ನೂ ತನ್ನವರನ್ನಾಗಿ ತಿಳ್ಕೊಂಡಿರ್ತಾರೆ, ಬೇರೆ ಇರಂಗಿಲ್ಲ ಅವ್ರಿಗೆ. ಇವನಾರವ 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 ಎಂದೆನಿಸದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸೆ ಅಂತಕ್ಕಂಥ ಭಾವನೆ ಏನಪ್ಪ ಅಂದ್ರೆ ಅವ್ರು ಬೇರೆ ಇವರು ಬೇರೆ, ಈ ಭೇದ ಭಾವ ಅನ್ನುವಂಥದ್ದು ಮಾಯಾ ಮನದ ಆವರಣದಿಂದ ಸಾಮಾನ್ಯವಾಗಿ ಎಲ್ಲರಲ್ಲಿ ಭೇದ ಬುದ್ಧಿ ಇರ್ತದೆ. ಈ ಭೇದ ಬುದ್ಧಿ ಮಾಯಾಮಲ ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲರನ್ನು ಬೇರೆ ಬೇರೆ ಮಾಡಿಸ್ತದೆ. ಇನ್ನು ಮೂರನೇ ಮಲಕ್ಕೆ ನಾವು ಕಾರ್ಮಿಕ ಮಲ ಅಂತ ಕರಿತೀವಿ. ಕಾರ್ಮಿಕ ಮಲ ಅಂದ್ರೇನು? ಶುಭ ಮತ್ತು ಅಶುಭ ವಾಸನೆಗಳೇ ಕಾರ್ಮಿಕ ಮಲಗಳು. ಇಷ್ಟು ಜನ ನೀವೆಲ್ಲ ಯೋಗ ಕೇಂದ್ರದಲ್ಲಿ ಸ್ವಾಸ್ಥ್ಯದ ಬಗ್ಗೆ ಶಿವಚಿಂತನೆ ಬಗ್ಗೆ ಕೇಳಿ ಬರ್ತೀರಿ. ನೀವು ಯಾಕೆ ಬರ್ತೀರಿ? ಹುಡುಗರು ಯಾಕೆ ಬರಂಗಿಲ್ಲ? ವಾಸನೆ ಇರ್ತಾವ, ವಾಸನೆಗಳು. ಯಾರ್ಯಾರ ವಾಸನೆ ಎಕ್ಕಡೆ ಕರ್ಕೊಂಡಕ್ಕೂ ಹೇಳಕ್ ಬರಂಗಿಲ್ಲ. ವಾಸನ ಅಂದ್ರೆ ಸಂಸ್ಕಾರಗಳು. ಯಾರ ಮನಸ್ಸಿನಲ್ಲಿ ಯಾವ ಸಮಯಕ್ಕೆ ಏನು ಮಾಡ್ಬೇಕಂತ ಸಂಸ್ಕಾರ ಅಲ್ಲಿ ಕರ್ಕೊಂಡು ಹೋಗ್ತಾವ. ಈ ಸಮಯದಲ್ಲಿ ಅಲ್ಲಿ ಎಲ್ಲೋ ಇರ್ಬೋದು, ಎಲ್ಲೋ ಇರ್ಬೋದು, ಮತ್ತೊಂದು ಎಲ್ಲೋ ಇರ್ಬೋದು. ಪರಂತು ನೀವಿಷ್ಟು ಜನ ಸೇರ್ಕೊಂಡು ಒಂದು ಪವಿತ್ರವಾಗಿರ್ತಕ್ಕಂಥ ಯೋಗ ಕೇಂದ್ರದಲ್ಲಿ ಕೂತ್ಕೊಂಡು ಸ್ವಾಸ್ಥ್ಯದ ಬಗ್ಗೆ ಶಿವಚಿಂತನ ಬಗ್ಗೆ ಕೇಳ್ತೀರ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಶುಭ ವಾಸನೆ ನಿಮ್ಮನ್ನು ಕರ್ಕೊಂಡ್ ಬರ್ತದೆ. 5 ಗಂಟೆ ಆಯ್ತು, 5:30 ಆಯ್ತಪ್ಪ, ನಿಮ್ಮನ್ನ ಈ ಕಡೆ ಎಳಿತದ ಮನಸ್ಸು. ಯಾಕಂದ್ರೆ ನಿಮ್ಮಲ್ಲಿರ್ತಕ್ಕಂಥ ವಾಸನೆ ಅನ್ನೋದು ಶುಭ ವಾಸನೆಗಳು ಆ ವಾಸನೆ ಕರ್ಕೊಂಡ್ ಬರ್ತವೆ. ಅಶುಭ ವಾಸನೆಗಳು ಕೆಟ್ಟ ಕೆಲಸ ಕರ್ಕೊಂಡು ಹೋಗಿರ್ತವೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ತಾನು ಮಾಡಿರ್ತಕ್ಕಂಥ ಶುಭ ಅಶುಭ ಕರ್ಮಗಳ ವಾಸನೆಗಳು ನಮಗ ಮುಂದಿನ ಕರ್ಮಕ್ಕೆ ಕಾರಣೀಭೂತ ಆಗ್ತವೆ. ಯಾವುದೋ ಒಂದು ದಿವಸಕ್ಕೆ ಏನೋ ಒಂದು ಒಳ್ಳೆ ಪದಾರ್ಥ ತಿಂದಿರ್ತೇವೆ, ತಿಂದು ತೃಪ್ತಿ ಆಗಿರ್ತದ, ಆ ತೃಪ್ತಿ ನಿಮ್ಮ ಮನಸ್ಸಲ್ಲಿ ಇರ್ತದ. ಮತ್ತೊಂದು ಕಾಲಕ್ಕೆ ಅದನ್ನು ತಿನ್ನಬೇಕು ಅಂತ ನಿಮ್ಗೆ ಇಚ್ಛೆ ಆಗ್ತದಲ್ಲ, ಅದು ವಾಸನ. ಹಾಗೆ ಒಳ್ಳೆಯ ಕರ್ಮ ಮಾಡಿದ್ರೆ ಶುಭ ವಾಸನೆಗಳು, ಕೆಟ್ಟ ಕರ್ಮ ಮಾಡಿದ್ರೆ ಅಶುಭ ವಾಸನೆಗಳು. ಈ ವಾಸನೆಗಳ ಮುಖಾಂತರವಾಗಿ ಜೀವಾತ್ಮ ಜನ್ಮ ಚಕ್ರ ತಿರುಗುವಂತ ಇರ್ತಾರೆ. ಹಾಗೆ ಆಣವಮಲ, ಮಾಯಾಮಲ ಮತ್ತು ಕಾರ್ಮಿಕ ಅಂತಕ್ಕಂಥ 3 ಮಲಗಳಿಂದ ಆವೃತನಾಗಿರೋದ್ರಿಂದ ಪ್ರತಿಯೊಬ್ಬ ಜೀವಾತ್ಮನು ಅಶುದ್ಧ ಅಂತ ಅಪವಿತ್ರ ಅಂತ ಕರೆಸುವಾಗ. ಆದರೆ ಶಿವನಿಗೆ ಮಲಗಳಿಲ್ಲ. ಆದಿತಃ ಪರಿಶುದ್ಧತ್ವಾತ್ ಮಲತ್ರಯ ವಿಯೋಗತಃ. ನಾವು ಈ ಮಲಗಳನ್ನು ಕಳ್ಕೊಳ್ಬೇಕಾದ್ರೆ ದೀಕ್ಷಾ ಹೇಳಿದ್ದಾರೆ. ವೇದ ದೀಕ್ಷೆ ಮೂಲಕವಾಗಿ ಆಣವ ಮನವನ್ನ, ಮಂತ್ರ ದೀಕ್ಷೆ ಮುಖಾಂತರವಾಗಿ ಮಾಯಾಮನವನ್ನ, ಕ್ರಿಯಾ ದೀಕ್ಷಾ ಮೂಲಕವಾಗಿ ಕಾರ್ಮಿಕ ಮನಗಳನ್ನು ಕಳ್ಕೊಂಡು ನಾವು ಶುದ್ಧರಾಗಿ ಶಿವ ಆಗ್ತೀವಿ. ಆದರೆ ಇನ್ನು ಶಿವ ಆದರಲ್ಲ, ಶಿವನಿಗೆ ಯಾವ ಮನಗಳು ಕೂಡ ಪ್ರಾರಂಭದಲ್ಲಿ ಇಲ್ಲದಿರಲಿಲ್ಲ. ಆದಿತ ಪರಿಶುದ್ಧತ್ವ ಮನತ್ರಯ ವಿಯೋಗದ 3 ಮನಗಳ ಸಂಬಂಧವು ಎಂದು ಯಾವ ಕಾಲಕ್ಕೂ ಯಾರಿಗೆ ಇರುವುದಿಲ್ಲ, ಅವನಿಗೆ ನಾವು ಶಿವ ಅಂತ ಕರ್ಕೊಂಡ್ ಬರ್ತಾ ಇದ್ದೇವೆ. ಅವನು ಅನಾದಿ ಮನ ಮುಕ್ತರಾದ್ರೆ ನಾವು ಮನಗಳನ್ನ ಕಳ್ಕೊಂಡು ಕೂಡ ಶುದ್ಧರಾಗಿ ಶಿವ ಆಗ್ತಕ್ಕಂಥ ಯೋಗವಿಲ್ಲದ್ರಿಂದ ಪ್ರತಿಯೊಬ್ಬರು ಕೂಡ ಶಿವಜ್ಞಾನ, ಶಿವಚಿಂತನೆ, ಶಿವನಾಮ ಸ್ಮರಣೆ ಮಾಡುವಂತ ಉದ್ದೇಶ ಏನು ಅಂದ್ರೆ ನಾವು ಶಿವನಾಗುವುದೇ ಈ ಶಿವಚಿಂತನೆ ಉದ್ದೇಶ ಅನ್ನುವಂಥ ಮಾತನ್ನ ಈ ಸಂದರ್ಭ ತಿಳಿಪಡಿಸ್ತಾ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.